ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 94. ಮೊದಲಿಗೆ ಡೇ 93 ತೋರಿಸಿದ್ರು. ಆ ಫಸ್ಟ್ ಟಾಸ್ಕ್ ಆಯ್ತಲ್ವ, ಟಿಕೆಟ್ ಫಿನ್ನಲೆ. ಆಮೇಲೆ ಸೆಕೆಂಡ್ ಟಾಸ್ಕ್ ತೋರಿಸಿದ್ರು. ಸೆಕೆಂಡ್ ಟಾಸ್ಕಲ್ಲಿ ನಮ್ರತ ಫಸ್ಟು ಇದು ಕೊಟ್ಟಿದ್ರಲ್ಲ, ಈ ಸಲ ತನಿಷಾ ಕೊಟ್ಟರು. ತನಿಷಾ 4 ಜನ ಚೂಸ್ ಮಾಡಬೇಕು. ನನಗೆ ಇನ್ನು ಇದರಲ್ಲೊಂದು ಲಾಜಿಕ್ ಅರ್ಥ ಆಗ್ತಾಯಿಲ್ಲ. ಅದು ಟಾಸ್ಕು ಆ್ಯಕ್ಚುಲಿ ಎಲ್ಲರಿಗೂ ಕೊಡಬೇಕಿತ್ತು. 4 ಜನ ಸೆಲೆಕ್ಟ್ ಮಾಡಿ ಕೊಡೋದಲ್ಲ, ಎಲ್ಲರಿಗೂ ಕೊಟ್ಟು ಅದರಲ್ಲಿ ಇಂಡಿವಿಜುವಲಾಗಿ ಯಾರು ಸ್ಕೋರ್ ಮಾಡ್ತಾರೋ, ಹೇಗಿದ್ರು ಅದರಲ್ಲಿ ಫಸ್ಟು ಸೆಕೆಂಡ್ ತರ್ಡ್ ಗೊತ್ತಾಗುತ್ತಲ್ವ ಯಾರು ಬರ್ತಾರೆ ಅಂತ, ಹಾಗೆ ಕೊಡ್ಬೋದಿತ್ತು. ಇದರಲ್ಲಿ ಏನು 4 ಜನ ಅಂದರೆ, ಇದರಲ್ಲಿ 4 ಜನ ಅಂದರೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಚೂಸ್ ಮಾಡ್ಕೊಳ್ತಾರೆ. ಇದು ನನಗೆ ಯಾಕೋ ವ್ಯಾಲಿಡ್ ಅನಿಸ್ತಾ ಇಲ್ಲ. ಬಟ್ ಸ್ಟಿಲ್ ಗೇಮ್ ಎಷ್ಟು ಮೋಹನ್ ಅವರು ಇದು ಮಾಡಿದ್ರು. ತನಿಚಾರ್ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ದಕ್ಕೆ ವಿನಯ್, ಕಾರ್ತಿಕ್ ಎಲ್ಲ ಬಿಟ್ಟು ನನ್ನ ಸೆಲೆಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ರತಾನು ಹೇಳಿದ್ರು. ಅವ್ರು ನಮ್ರತ ಹೇಳೋದೊಂದೇ, ಆಡೋದು ಏನು ಅಷ್ಟರಲ್ಲೇ ಇದೆ, ಆಡೋದು ಎಲ್ಲದಕ್ಕೂ ಹೋಗಿ ಜಾಯ್ನ್ ಆಗಿಬಿಡ್ತಾರೆ. ಬಟ್ ತನಿಷಾ ಅವ್ರು ಏನು ಮಾಡಿದ್ರು ಅಂದರೆ, ಸೆಲೆಕ್ಷನ್ ಯಾರನ್ನು ಮಾಡಿದೆ ಅಂದರೆ ತುಕಾಲಿ ಸಂತೋಷ್ನ, ವರ್ತೂರಲ್ಲ, ತುಕಾಲಿ ಸಂತೋಷು, ಕಾರ್ತಿಕ್ಕು, ಅವರು ತನಿಷಾ ಅವರು ಪ್ಲಸ್ ನಮ್ರತ ಅವ್ರು ಸೆಲೆಕ್ಟ್ ಮಾಡಿ. ಓಕೆ, ವಿನಯ್ ಅವರು ಕಾರ್ತಿಕ್ ಅವ್ರು ಕೇಳಿದ್ರು, ಕಾರ್ತಿಕ್ ಅವ್ರು ಸೆಲೆಕ್ಟ್ ಮಾಡಿದ್ರು, ವಿನಯ್ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ವರ್ತೂರ್ ಅವರು ಫಸ್ಟು ಟಾಸ್ಕ್ ವಿನ್ ಆಗಿದ್ರಲ್ಲ, ಅವ್ರಿಗೊಂದು ಅಡ್ವಾಂಟೇಜು. ಅವ್ರನ್ನ ಯಾರು ಬೇಕಾದ್ರೂ ಅವ್ರು ಸಾಫ್ ಮಾಡಿಕೊಂಡು ಅವರು ಆಡ್ಬೋದು, ಇಲ್ಲ ಬೇರೆಯವ್ರನ್ನ ಆಡಿಸ್ಬೋದು ಅಂತ. ಇವ್ರೇನು ಮಾಡಿದ್ರು, ಕಾರ್ತಿಕ್ನ ಸ್ವಾಪ್ ಮಾಡಿಬಿಟ್ಟು ನಾನೇ ಆಡ್ತೀನಿ ತಿರ್ಗಾ ವರ್ತೂರವರೇ ಆಡೋಕ್ಕೆ ಬಂದರು. ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಈ ಚೆಸ್ ಬೋರ್ಡಲ್ಲಿ ಎಲ್ ಶೇಪಲ್ಲಿ ಹೋಗಬೇಕು. ಎಲ್ ಶೇಪಲ್ಲಿ ಯಾರು ಲಾಸ್ಟ್ವರೆಗೆ ಇರ್ತಾರೋ ಅವ್ರು ವಿನ್ನು, ಅವ್ರಿಗೆ ಹೈಯೆಸ್ಟ್ ಪಾಯಿಂಟ್ ಬರುತ್ತೆ. ಹೋಗಿ ಸ್ವಲ್ಪ ಹೊತ್ತರಲ್ಲೇ ಇವರು ಔಟು, ಯಾರು ವರ್ತೂರವರು ಫಸ್ಟ್ ಅವರೇ ಹೋಗಿದ್ದು, ಆಮೇಲೆ ತುಕಾಲಿ ಅವರು, ಆಮೇಲೆ ನಮ್ರತ ಅವರು, ಫೈನಲಿ ತನಿಷಾ. ಇದರಲ್ಲಿ ತನಿಷಾ ಅವ್ರಿಗೆ 100 ಪಾಯಿಂಟ್ಸ್ ಬಂತು, ನಮ್ರತ ಅವ್ರಿಗೆ 50 ಪಾಯಿಂಟ್ಸ್ ಬಂತು, ಇವರಿಗೆ 30 ಪಾಯಿಂಟ್ಸ್ ಬಂತು. ಯಾರಿಗೆ? ತುಕಾಲಿ ಅವರಿಗೆ. ವರ್ತೂರ್ ಅವ್ರಿಗೆ 0. ವರ್ತೂರು ಯಾರು ವಿನ್ ಆಗ್ತಾರೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ದು ಬಂದು ಇವರು, ಯಾರು ಕಾರ್ತಿಕ್ ಅವ್ರು ಗೆಸ್ ಮಾಡಿದ್ರು. ಸೊ ಅವ್ರಿಗೆ ಆಬ್ವಿಯಸ್ಸಾಗಿ 40 ಪಾಯಿಂಟ್ಸ್ ಬಂತು. ತನಿಷಾ ಅವರು 100, ವರ್ತೂರು 100 ಆಯಿತು. ನೆಕ್ಸ್ಟ್ ಟಾಸ್ಕ್ಗೆ ವರ್ತೂರ್ ಅವ್ರಿಗೆ ಆಪ್ಷನ್ ಸಿಕ್ತು, 4 ಜನ ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ ವರ್ತೂರ್ ಅವರು ಇವ್ರನ್ನ ಸೆಲೆಕ್ಟ್ ಮಾಡಿದ್ರು. ಯಾರನ್ನ? ಪ್ರತಾಪ್ ಅವ್ರನ್ನ, ಆಮೇಲೆ ತುಕಾಲಿ ಅವ್ರನ್ನ, ವರ್ತೂರ್ ಅವರೊಬ್ಬರು, ವಿನಯ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ವಿನಯ್ ಅವ್ರನ್ನ ಯಾರು ಸೆಲೆಕ್ಟ್ ಮಾಡಿಲ್ಲ, ಇವ್ರು ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಸೆಕೆಂಡ್ ಟಾಸ್ಕಲ್ಲಿ ತನಿಷಾ ವಿನ್ ಆದ್ರಿಂದ ಅವ್ರಿಗೊಂದು ಅಡ್ವಾಂಟೇಜ್, ಅವ್ರು ಸ್ಟಾಪ್ ಮಾಡ್ಬೋದು. ಅವರು ವಿನಯ್ ಅವ್ರನ್ನ ಸ್ಟಾಪ್ ಮಾಡಿಬಿಟ್ಟು ಸಂಗೀತ ಅವ್ರನ್ನ ಆಡಿಸಿದ್ರು. ಸಂಗೀತ ಅವ್ರನ್ನ ತುಕಾಲಿ, ಹೌದು, ಸಂಗೀತ ಅವ್ರನ್ನ ಆಡಿಸಿ ಅದರಲ್ಲಿ ಫಸ್ಟು ನಮ್ಮ ತುಕಾಲಿ ಅಣ್ಣ ಕಾಲು ತೆಗೆದುಬಿಟ್ರು. ಅವರು ಅದೇನೆಂದರೆ ಪೆನ್ಸಿಲ್ ಥರ ಇರುತ್ತೆ, ಅದರಲ್ಲಿ ಬರೀ ಕಾಲಲ್ಲಿ ನಿಂತ್ಕೊಂಡು 3 ಪೆನ್ಸಿಲ್ ಥರ ಇರುತ್ತೆ, ಅದರಲ್ಲಿ ಬರೀ 1 2 3 ಅಂತ, ಅದರಲ್ಲಿ ಬರೀ ಕಾಲು ಇವರು ಇದು ಟಾಸ್ಕ್ ಕೊಡ್ತಾ ಇರ್ತಾರೆ, ಅಲ್ಲಿ ಬರೀ ಕಾಲಲ್ಲಿ ನಿಂತ್ಕೊಂಡು ಆಡಬೇಕು. ಅದರಲ್ಲಿ ಫಸ್ಟು ಔಟ್ ಆಗಿದ್ದು ತುಕಾಲಿ ಅವರು, ಸೆಕೆಂಡ್ ಔಟ್ ಆಗಿದ್ದು ಸಂಗೀತ ಅವರು, ಥರ್ಡ್ ಔಟ್ ಆಗಿದ್ದು ವರ್ತೂರ್ ಅವರು, ಡ್ರೋನ್ ಪ್ರತಾಪ್ ಅವರು, ಫೋರ್ತ್ ಔಟ್ ಆಗಿದ್ದು ವರ್ತೂರು. ಅಗೇನ್ ಇವ್ರಿಗೆ 100 ಪಾಯಿಂಟ್ಸ್, 200 ಹೋಗ್ಬಿಟ್ರು. ಸೆಕೆಂಡ್ ಹೈಯೆಸ್ಟಲ್ಲಿ ಇರೋದು ನಮ್ಮ ಇವರು ಪ್ರತಾಪ್ ಅವರು, ಅವ್ರು ಹಿಂದೆನೇ ಬರ್ತಾಯಿದ್ದಾರೆ, 160 ಏನೋ ಆಯಿತು ಆಲ್ಮೋಸ್ಟ್. ಆಮೇಲೆ ಸಂಗೀತ ಅವರು, ಈ ಥರ ಆಯಿತು. ಇದರಲ್ಲಿ ವರ್ತೂರಿಗೆ 100, ನಮ್ಮ ಪ್ರತಾಪ್ ಅವರಿಗೆ 50, ಸಂಗೀತ ಅವರಿಗೆ 30, ತುಕಾಲಿ ಅವರಿಗೆ 0. ಸಂಗೀತ ಇದು ವರ್ತೂರ್ ಅಂತ ಯಾರು ಸೆಲೆಕ್ಟ್ ಮಾಡಿದೆ ಅಂದರೆ, ಯಾರು ಸೆಲೆಕ್ಟ್ ಮಾಡಿಲ್ಲ ಅನಿಸುತ್ತೆ. ಸೊ ಅವರಿಗೆ ಬಂತು ಪಾಯಿಂಟ್ಸು.
ಇದರಲ್ಲಿ ಟೇಬಲ್ ಟಾಪಲ್ಲಿರೋದು ಯಾರಂದರೆ ವರ್ತೂರು. ಸೆಕೆಂಡ್ ಯಾರು ಅಂದರೆ ಸಂಗೀತ ಅವರಿದೆ, ಥರ್ಡ್ ತನಿಷಾ ಅವರಿದ್ದಾರೆ, ಫೋರ್ತು ಪ್ರತಾಪ್ ಅವರಿದೆ. ಹೀಗಾಯಿತು. ಈಗ ಇವ್ರು ಸೆಲೆಕ್ಟ್ ಮಾಡಬೇಕು, ಯಾರು ನಮ್ಮ ಪ್ರತಾಪ್ ಅವ್ರು ಸೆಲೆಕ್ಟ್ ಮಾಡಬೇಕು. ಅವ್ರದ್ದು ಆಪ್ಷನ್ ಅಂತ ಬಂತು. ಆ ಆಪ್ಷನ್ ಅಂತ ಬಂದಾಗ ಇದರಲ್ಲಿ ಅದು ಸೆಲೆಕ್ಷನ್ ಪ್ರಾಸೆಸ್ ಮುಂಚೆನೇ ಇಬ್ಬರನ್ನ ಇವ್ರು ಔಟ್, ಅವರು ಸೆಲೆಕ್ಟ್ ಮಾಡೋಂಗೆ ಇಲ್ಲ ಅಂತ ಹೇಳಿದ್ದಕ್ಕೆ ವರ್ತೂರು ಅವ್ರಿಗೆ ಆಪ್ಷನ್ ಸಿಕ್ತು. ಲಾಸ್ಟ್ ಇದರಲ್ಲೂ 100 ಹೊಡೆದ್ರಲ್ಲ ಅದಕ್ಕೆ. ಸೊ ಯಾರು ಇಬ್ಬರನ್ನ ಸೆಲೆಕ್ಟ್ ಮಾಡೋಂಗಿಲ್ಲ ಪ್ರತಾಪ್ ಅವರು ಅಂತ ಹೇಳಿದ್ದಕ್ಕೆ ತುಕಾಲಿ ಅವ್ರನ್ನ ತನಿಷಾ ಅಂತ ತೆಗೆದು ಬಿಸಾಕಿದ್ರು. ತೆಗೆದು ಬಿಸಾಕಿ ರಿಮೈನಿಂಗ್ ಆಡಿದ್ದು ಬಂದು ಯಾರ್ಯಾರಂದರೆ ನಮ್ಮ ವರ್ತೂರು, ಇವರು ಪ್ರತಾಪ್ ಅವ್ರು ಸೆಲೆಕ್ಟ್ ಮಾಡಿದ್ರು, ವರ್ತೂರನ್ನು ಸೆಲೆಕ್ಟ್ ಮಾಡಿದ್ರು, ಸಂಗೀತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ನಮ್ರತಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ಮತ್ತು ತಾವೊಂದು ಆಡಿದ್ರು. 4 ಜನ. ತನಿಷಾ ಅವರು ತುಕಾಲಿ ಅವ್ರು ತಗೋ ಮುರ್ಕೊಂಡು ನೋಡಿ ಜೊತೆಲೇ ಎತ್ಕೊಂಡು ಹಿಂಗೆ ಮಾಡ್ತೀರಾ, ಹಿಂಗೆ ಸೆಲೆಕ್ಟ್ ಮಾಡಿಲ್ಲ ಅದು ದ್ರೋಹಿ ಹೀಗೆ ಅಂತ ಹೇಳ್ತಾ ಇದ್ದಾರೆ. ತನಿಷಾ ಅವ್ರು ಮಾಡುವಾಗ ವಿನಯ್ ಅವ್ರನ್ನ ವರ್ತೂರು ಸೆಲೆಕ್ಟ್ ಮಾಡಿದ್ರು ಆಲ್ರೆಡಿ. ಅವ್ರನ್ನ ತೆಗೆದುಬಿಟ್ಟು ಬೇರೆಯವ್ರನ್ನ ಹಾಕಿದ್ದು ಅದೇಗೆ ಅವ್ರು ಮಾಡೋದು ಅದೇ ಹೇಳೋದು. ಅವ್ರಿಗೆ ಬಂದರೆ ರಕ್ತ, ಬೇರೆಯವ್ರಿಗೆ ಬಂದರೆ ಟೊಮೆಟೊ ಸಾಸು, ಆ ಲೆಕ್ಕದಲ್ಲಿ ಆಗ್ತಾಯಿತ್ತು. ಕರೆಕ್ಟಾಗಿ ಆಚೆ ಇಟ್ಟರು. ಇವರು ತುಕಾಲಿ ಅವರು ಹುಡ್ಕೊಂಡು ಫ್ರೆಂಡ್ಶಿಪ್ ಅಂದರೆ ಇದೇ ಬೆಲೆನಾ, ಅದು ಇದ್ದು ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಆಟ ಸ್ಟಾರ್ಟ್ ಆಯಿತು. ಇದು ಸುಡೋಕೋಟ್ ಟೈಪು. ಇದು ತುಂಬ ಹೊತ್ತು ಇದೇ ಇಲ್ಲ, ಯಾರು ಒಂದೇ ಥರ ಆಡ್ತಾಯಿದ್ರು. ಆಮೇಲೆ ಅವರು ಬಿಗ್ ಬಾಸ್ ಅವರು ಒಂದೊಂದು ನಂಬರ್ ಸೆಂಟ್ರ್ ನಂಬರ್ ಕೊಟ್ಟರು, ಈಗ ಆಡಿ ಅಂತ ಹೇಳಿದ್ರು. ಅದರಲ್ಲಿ ಸಂಗೀತ ಅವ್ರು ವಿನ್ ಆಗ್ಬಿಟ್ರು. ಸಂಗೀತ ಅವ್ರು ಫಸ್ಟ್ ವಿನ್ ಆದರು. ಉಳಿದು ಯಾರಿಗೂ ಪಾಯಿಂಟ್ಸ್ ಇಲ್ಲ, ಟೈಮ್ ಆದ್ರೂ ಪಾಯಿಂಟ್ಸ್ ಇಲ್ಲ. 20 ಮಿನಿಟ್ಸಲ್ಲಿ ಮುಗಿಸ್ಬೇಕಂದ್ರೆ ಎಕ್ಸೆಪ್ಟ್ ಸಂಗೀತ ಬೇರೆ ಯಾರು ಮುಗಿಸಿಲ್ಲ, ಎಲ್ಲರಿಗೂ 0. ಸಂಗೀತ ಅವ್ರ ಮಟ್ಟ 100 ಬಂತು. ಆವಾಗ ವಿನಯ್ ಅವರು ಹೋಗ್ಬಿಟ್ಟು ವರ್ಕೌಟ್ ಮಾಡ್ತಾಯಿದ್ರು. ಆವಾಗ ಇವರು ತನಿಷಾ ಅವರು ಬಂದು ನಾನು ಹೆಲ್ಪ್ ಮಾಡಲಾ ಅಂತ, ಹತ್ರ ಬರಬೇಡಿ, ಡಂಬಲ್ಸ್ ಮೇಲೆ ತಲೆ ಮೇಲೆ ಬಿದ್ದುಬಿಟ್ಟೈತೆ ಅಂತ. ಅವರು ಹುರ್ಕೊಂಬಿಟ್ಟಿದ್ರಲ್ಲ, ತನಿಷಾ ಅವ್ರು ಸೆಲೆಕ್ಟ್ ಮಾಡಿಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ವರ್ತೂರು ಸೆಲೆಕ್ಟ್ ಮಾಡಿಲ್ಲ ಇವ್ರನ್ನ. ಪರ್ಫೆಕ್ಟ್ ಆಯಿತು. ಆಮೇಲೆ ಇವರು ನೋಡೋರು ವರ್ತೂರು, ಓ ಇಷ್ಟು ಮಾತಾಡ್ತಿದ್ದೀನಿ ಅಂತ ತುಕಾಲಿ ಹತ್ರ. ಆಯ್ತಪ್ಪ ನೀನು ಹಿಂಗೆ ಇದ್ಬಿಟ್ಟು ನಾನು ಹಿಂಗೆ ಇದ್ಬಿಡ್ತೀನಿ, ಆಯಿತು ನೀನು ತುಂಬ ಮಾತಾಡ್ತೀಯಾ, ದ್ರೋಹಿ ಥೂಗಿ ಅಂತಂತೀಯ ಅಂದ್ಬಿಟ್ಟು ಅವ್ರನ್ನ ಇದು ಮಾಡಿದ್ರು. ಕರೆಕ್ಟು. ಯಾಕಂದರೆ ತುಕಾಲಿ ಅವರಿಗೆ ಚಾನ್ಸಸ್ ಬೇಜಾನು ಕೊಟ್ಟರು. ವರ್ತೂರು ಒಂದು ಸಲ ಚಾನ್ಸ್ ಕೊಟ್ಟರು, ಅವ್ರನ್ನ ಸಾಪ್ ಮಾಡ್ಬೇಕು ಅನ್ನೋವಾಗ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಸಾಪ್ ಮಾಡಿದ್ರು. ಇಷ್ಟೆಲ್ಲ ಕೊಟ್ಟರು ಅವ್ನು ಥೂಗಿ ಅಂತೇಳಿ ತಪ್ಪಾಗುತ್ತೆ. ಒಂದು ಆಟದಲ್ಲಿ ಇದು ಮಾಡಿದ್ದಕ್ಕೆ ಇಷ್ಟಲ್ಲ ಸರಿ ಅಂದ್ಬಿಟ್ಟು ಅಷ್ಟಕ್ಕೆ ಟಾಸ್ಕ್ ಎಲ್ಲ ಮುಗೀತು. ಬಟ್ ಇದರಲ್ಲಿ ಒಂದೇ ಒಂದು, ಕಾರ್ತಿಕ್ ಅವ್ರನ್ನ ವಿನಯ್ ಅವ್ರನ್ನ ಆಡೋಕ್ಕೆ ಬಿಟ್ಟಿಲ್ಲ. ಇದೇನು ಗೇಮು, ಆಡೋಕ್ಕೆ ಬಿಟ್ಟು ಅವ್ರನ್ನ ಹತ್ರ ವಿನ್ ಮಾಡಬೇಕು ಎಗೇನ್ಸ್ಟ್ ಆಗಿ. ಅದು ವರ್ತೂರವ್ರು ಕರೆಕ್ಟ್ ಹೇಳಿದ್ರು, ವಿನಯ್ ಅವ್ರು ಚೆನ್ನಾಗಿ ಆಡ್ತಾರೆ, ಅವ್ರು ಎದುರುಗಡೆ ಆಡಬೇಕು ಅಂತ ಹೇಳಿದರು. ತನಿಷಾ ಅವರು ಕೃಪೆಯಿಂದ ಅವ್ರು ಆಚೆ ಹೋದ್ರಲ್ಲ, ಸರಿ ಅಂದ್ಬಿಟ್ಟು ಅದು ಆಯಿತು. ಇಷ್ಟಕ್ಕೆ ಟಾಸ್ಕ್ ಮುಗೀತು. ನೋಡ್ಬೇಕು ಇವತ್ತು ಸಂಗೀತ ಅವ್ರು ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ಇಷ್ಟಕ್ಕೆ ನಾನು ರಿವ್ಯೂನು ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.